ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ತನಿಖಾ ತಂಡ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಈಗ ಮತ್ತೊಂದು ಶಾಕ್ ಅನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣ ಅಪ್ಡೇಟ್ ಒಂದು ಲಭ್ಯವಾಗಿದೆ. ಪಾಸ್ಪೋರ್ಟ್ ರದ್ದತಿಗೆ ವಿದೇಶಾಂಗ ಇಲಾಖೆಗೆ ಎಸ್ಐಟಿ ಪತ್ರವನ್ನ ಬರೆಯುವ ಮೂಲಕ ಪ್ರಜ್ವಲ್ ರೇವಣ್ಣಗೆ ಶಾಕ್ ಕೊಟ್ಟಿದೆ. ಕೂಡಲೇ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬೇಕು ಅಂತ ಹೇಳಿ ಎಸ್ಐಟಿ ವಿದೇಶಾಂಗ ಇಲಾಖೆಗೆ ಪತ್ರವನ್ನ ಬರೆದಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಐಟಿ ಮೂಲದ ಮಾಹಿತಿ ಸಿಕ್ಕಿದೆ. ಲುಕ್ಔಟ್ ಬ್ಲೂ ಕಾರ್ನರ್ ನೋಟಿಸ್ ಟ್ಯಾಗ್ ಮಾಡಿ ಪತ್ರವನ್ನು ಬರೆದಿರುವಂಥದ್ದು. ಪ್ರಜ್ವಲ್ ವಿರುದ್ಧದ ಪ್ರಕರಣಗಳ ವಿಚಾರವಾಗಿ ಎಸ್ಐಟಿ ಮಾಹಿತಿಯನ್ನು ರವಾನೆ ಮಾಡಿದೆ. ತನಿಖೆ ನಡೀತಾ ಇದೆ, ಹೊರದೇಶದಲ್ಲಿದ್ದಾರೆ, ಹಾಗಾಗಿ ಪಾಸ್ಪೋರ್ಟನ್ನು ತಕ್ಷಣವೇ ರದ್ದು ಮಾಡಬೇಕು ಅಂತ ಹೇಳಿ ವಿದೇಶಾಂಗ ಇಲಾಖೆಗೆ ಎಸ್ಐಟಿ ತನಿಖಾ ತಂಡ ಪತ್ರವನ್ನು ಬರೆದಿದೆ. ಆ ಪತ್ರಕ್ಕೆ ಲುಕ್ಔಟ್ ನೋಟಿಸನ್ನು ಹಾಗೆ ಬ್ಲೂ ಕಾರ್ನರ್ ನೋಟಿಸನ್ನು ಅಟ್ಯಾಚ್ ಮಾಡಿ ಪತ್ರವನ್ನು ಬರೆದಿರುವ ಬಗ್ಗೆ ಎಸ್ಐಟಿ ತನಿಖಾ ತಂಡದ ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ. ಎಲ್ಲಿದ್ದಾರೆ ಗೊತ್ತಿಲ್ಲ, ಹಾಗಾಗಿ ಪಾಸ್ಪೋರ್ಟ್ ಇರುವಂಥ ಜಾಗದಿಂದ ಬೇರೆ ದೇಶಕ್ಕೆ ಹೋದರೂ ಎಸ್ಕೇಪ್ ಆಗುವಂಥ ಸಾಧ್ಯತೆಗಳಿದೆ ಅನ್ನುವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಎಸ್ಐಟಿ ತನಿಖಾ ತಂಡ ವಿದೇಶಾಂಗ ಇಲಾಖೆಗೆ ಪತ್ರವನ್ನು ಬರೆದಿದೆ ಅನ್ನುವ ಮಾಹಿತಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಈಗ ಪಾಸ್ಪೋರ್ಟ್ ರದ್ದತಿಗೆ ಪತ್ರವನ್ನು ಬರೆದಿದೆ ಎಸ್ಐಟಿ ತನಿಖಾ ತಂಡ. ವಾಟ್ ನೆಕ್ಸ್ಟ್? ಏನಾಗ್ಬೋದು? ಒಂದು ವೇಳೆ ವಿದೇಶಾಂಗ ಇಲಾಖೆ ಪತ್ರವನ್ನು ಬರೆದನ್ನು ಅಕ್ಸೆಪ್ಟ್ ಮಾಡಿ ಪಾಸ್ಪೋರ್ಟ್ ರದ್ದು ಮಾಡಿದ್ದೇ ಆದರೆ ಮುಂದೆ ಏನಾಗುತ್ತೆ? ನಾಗೇಂದ್ರ ಬಾಬು, ಈಗಾಗಲೇ ಈ ಒಂದು ಪ್ರಕರಣ ಆದ ಕೂಡಲೇ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದಾರೆ. ಅಂದ್ರೆ ಈಗಾಗಲೇ ಜರ್ಮನಿಲಿ ಇದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. 24 ದಿನಗಳಾದರೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತೇಳಿ ಇನ್ನೂ ಕೂಡ ಸ್ಪಷ್ಟವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೀಗಾಗಿ ಒಂದಷ್ಟು ರೆಡ್ ಕಾರ್ನರ್ ನೋಟಿಸ್ ಆಗಿರ್ಬೋದು, ಲುಕ್ಔಟ್ ನೋಟಿಸ್ ಆಗಿ ಬಿಡಲಾಯಿತು. ಜೊತೆಗೆ ಆತನ ಮೊಬೈಲ್ಗಳನ್ನ ಟ್ರ್ಯಾಕ್ ಮಾಡಿದಾಗಲೂ ಕೂಡ ಆತ ಎಲ್ಲಿ ಎಕ್ಸಾಕ್ಟ್ಲಿ ಇದ್ದಾನೆ ಅನ್ನೋದು ಕೂಡ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಟ್ರ್ಯಾಕ್ ಆಗ್ತಿಲ್ಲ. ಹೀಗಾಗಿ ಆತ ಎಲ್ಲಾದ್ರೂ ಬೇರೆ ಕಡೆ ಹೋಗ್ಬೇಕು ಅಂದ್ರೆ ಇಮಿಡಿಯೇಟ್ಲಿ ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಸಹಾಯ ಆಗುವಂಥದ್ದು ಪಾಸ್ಪೋರ್ಟ್. ಹೀಗಾಗಿ ಪಾಸ್ಪೋರ್ಟ್ ಏನಾದರೂ ರದ್ದತಿ ಆದ್ರೆ ಎಲ್ಲೇ ಹೋದ್ರೂ ಕೂಡ ಅದು ಗೊತ್ತಾಗುತ್ತೆ, ಯಾವ ಏರ್ಪೋರ್ಟ್ಗೆ ಹೋದ್ರೂ ಕೂಡ ಅಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಈ ಒಂದು ಮುಂದಿನ ಹಂತದಲ್ಲಿ ಅಧಿಕಾರಿಗಳು ಈ ಒಂದು ವಿದೇಶಾಂಗ ಸಚಿವಾಲಯಕ್ಕೆ ಒಂದು ಪತ್ರ ಬರೆದು ಆತನ ಪಾಸ್ಪೋರ್ಟ್ ಅನ್ನ ರದ್ದು ಮಾಡ್ಬೇಕಂತೇಳಿ ಈಗಾಗಲೇ ಒಂದಷ್ಟು ಮನವಿ ಪತ್ರವನ್ನ ಮಾಡಿದ್ದಾರೆ. ರೆಡ್ ಕಾರ್ನರ್ ಬ್ಲೂ ಕಾರ್ನರ್ ನೋಟಿಸ್ ಮತ್ತೆ ಲುಕ್ಔಟ್ ನೋಟಿಸ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಬಿಟ್ಟು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇಷ್ಟು ದಿನದಿಂದಲೂ ಕೂಡ ಆರೋಪಿ ತಪ್ಪಿಸ್ಕೊಂಡಿದ್ದಾನೆ, ಮೋಸ್ಟ್ ವಾಂಟೆಡ್ ಈ ಒಂದು ಕೇಸ್ನಲ್ಲಿ ಅಂತೇಳಿ ಈಗಾಗಲೇ ಸಚಿವಾಲಯಕ್ಕೆ ಕೇಂದ್ರ ಸಚಿವಾಲಯಕ್ಕೆ ಪತ್ರವನ್ನ ಬರೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಒಂದು ವೇಳೆ ಅದು ಅಕ್ಸೆಪ್ಟ್ ಮಾಡ್ಕೊಂಡು ಈ ಒಂದು ಪಾಸ್ಪೋರ್ಟ್ ರದ್ದತಿ ಆದ್ರೆ ಆತ ಎಲ್ಲೇ ಹೋದ್ರೂ ಕೂಡ ಆತನ ಟ್ರ್ಯಾಕ್ ಮಾಡೋದಕ್ಕೆ ಸಾಕಷ್ಟು ಈಸಿ ಆಗುತ್ತೆ. ಜೊತೆಗೆ ಸಣ್ಣ ಪುಟ್ಟ ಏರ್ಪೋರ್ಟ್ಗಳಿಗೂ ಕೂಡ ಆತ ಹೋದ್ರೆ ಅಲ್ಲಿ ಈಸಿಯಾಗಿ ಆತನನ್ನ ಟ್ರ್ಯಾಕ್ ಮಾಡೋದಕ್ಕೆ ಇದೊಂದು ಸಹಾಯ ಆಗ್ಬೋದು ಅನ್ನೋಂಥ ಕಾರಣಕ್ಕೆ ಸದ್ಯಕ್ಕೆ ರದ್ದತಿಗೆ ಕೋರಿ ಈಗಾಗಲೇ ಪತ್ರವನ್ನ ಬರೆಯುವಂತ ಕೆಲಸವನ್ನ ಎಸ್ಐಟಿ ಮಾಡಿದ್ದಾರೆ. ವಿದೇಶಾಂಗ ಸಚಿವಾಲಯ ಇದನ್ನ ಅಕ್ಸೆಪ್ಟ್ ಮಾಡುತ್ತಾ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.